ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು MS ನಾರಾಯಣಸ್ವಾಮಿ ಅಂತ, ಕರ್ನಾಟಕ ದಲಿತ ರಕ್ಷಣಾ ಸಂಸ್ಥೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಾಗಿರೋ ವಿಚಾರನೇ, ನಮ್ಮ ಸಂದೇಶ ಅವ್ರದ್ದು ಜಗತ್ ಜಾತ್ರೆ ಜಾಹೀರಾತಾಗಿದೆ. ಏನೋ ಅವರ ಹೋರಾಟಗಳು, ಅವರ ಉನ್ನತ ಮಟ್ಟದ ಕಾರ್ಯವೈರಾಗ್ಯಗಳು ಮತ್ತು ಅವರ ಏನು ಹೋರಾಟಗಳು ಒಳ್ಳೆ ರಾಜ್ಯದಲ್ಲಿ ಜಗತ್ತು ಜಾಹೀರಾತಾಗಿರೋದ್ರಿಂದ ನಿಮಗೆಲ್ಲ ಗೊತ್ತೇ ಇರೋ ವಿಚಾರ. ಇತ್ತೀಚೆಗೆ ಬಾಗೇಪಲ್ಲಿ ಶಾಸಕರಾದ ಸುಬ್ಬಾರೆಡ್ಡಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿರೋದ್ರಲ್ಲಿ 162 ಎಕರೆ ಜಮೀನನ್ನು ಮುಟ್ಟುಗೋಲು ಹಾಕಿರೋದು ಇಡೀ ಸರ್ಕಾರದ ಮನಸ್ಸು ಸೆಳೆದಿದೆ. ಸರ್ಕಾರಕ್ಕೆ ಉಳಿಸ್ಕೊಟ್ಟಿದ್ದಾರೆ. ಏನು ಸರ್ಕಾರದ ಜಮೀನನ್ನು ಅಕ್ರಮವಾಗಿ ಕಾಂಪೌಂಡ್ ಹಾಕಿರೋದನ್ನೆಲ್ಲ ತೆರವುಗೊಳಿಸಿದ್ದಾರೆ. ತೆರವುಗೊಳಿಸಿದ ತಕ್ಷಣ ಇವರಿಗೆ, ನಮ್ಮ ಸಂದೇಶ ಅವರಿಗೆ ಪ್ರಾಣ ಬೆದರಿಕೆ, ಕೊಲೆ ಬೆದರಿಕೆ ಕರೆಗಳು ಬಂದಿದ್ದಾವೆ. ಕರೆಗಳು ಬಂದಾಗ ಅದನ್ನು ನಾವು ಖಂಡಿಸ್ತೀವಿ. ಈ ಒಂದು ಏನಾದರೂ ಸಂದೇಶ ಅವರಿಗೆ ಹೆಚ್ಚು ಕಡಿಮೆ ಆದರೆ ನೇರವಾಣೆ ಸರ್ಕಾರನೇ ಆಗಿರ್ತೈತೆ. ಈಗಾಗಲೇ ನಾವು ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಸೋಮವಾರ ಹೋಗ್ತಾ ಇದ್ದೀವಿ ಭೇಟಿ ಮಾಡೋದಕ್ಕೆ. ಅವ್ರಿಗೇನಾದರೂ ಆದರೆ ನೇರವಾಣೆ ಸರ್ಕಾರನೇ. ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ವಿಧಾನಸೌಧ ಬೀಗ ಹಾಕ್ತೀವಿ. ವಿಧಾನಸೌಧ ಪಕ್ಕ, ವಿಧಾನಸೌಧ ಮುಂದೆ ಧರಣಿ ಮಾಡೋದಲ್ಲ, ಬೀಗನೇ ಹಾಕ್ತಿವಿ. ಮತ್ತೆ ವಿಧಾನಸೌಧ ಮುತ್ತಿಗೆ ಸತ್ಯ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗೈತೆ ಅಂದ್ರೆ ಸಂದೇಶ ಅವ್ರಿಗೆ ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ. ಅಷ್ಟಲ್ಲದೆ ಇದು ಮಾಡಿದ್ರು. ಈಗಾಗಲೇ ಮೊನ್ನೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಅವರನ್ನ ನಿರ್ಬಂಧನೆ ಮಾಡಿದ್ದಾರೆ. ಏನು, ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಇವರು ಕಾಲಿಡೋಂಗಿಲ್ಲ ಅಂತ. ಕಾಲಿಡೋಂಗಿಲ್ಲ ಅಂದ್ರೆ ಆ ಭಾಗದ ರಾಜಕಾರಣಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಭಯ ಆಗಿರ್ಬೇಕು. ಒಬ್ಬ ಹುಡುಗ, ಒಂದು 30 ವರ್ಷದ ಹುಡುಗ ಎಷ್ಟೊಂದು ಹೋರಾಟಗಳು ಮಾಡಿದ್ದಾನೆ. 162 ಎಕರೆ ಜಮೀನು ಬಿಡಿಸಿ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ 24-25ನೇ ಸಾಲಿಗೆ 5,700 ಎಕರೆ ಜಮೀನು ಬಿಡಿಸಿದ್ದಾನೆ. ಪ್ರಗತಿಪರ ಹೋರಾಟಗಳು, ಪ್ರಗತಿಪರ ಕಾರ್ಯಕ್ರಮಗಳು, ಅಂತರ್ಜಾತಿ ವಿವಾಹಗಳು, ಮನೆಯಲ್ಲಿದ್ದವ್ರಿಗೆ ಮನೆಗಳು, ಬದುಕೋದಕ್ಕೆ ಹಸುಗಳು ಸುಮಾರು ಒಂದು 70ರಿಂದ, ನಾನು ಕಂಡಂಗೆ 70ರಿಂದ 75 ಹಸುಗಳವರೆಗೂ ಬಡವರು ಕೊಟ್ಟಿದ್ದಾರೆ. ಬದುಕೋದಕ್ಕೆ ದಾರಿ ತೋರಿಸಿದ್ದಾನೆ, ಆಟೋಗಳು ಕೊಡಿಸಿದ್ದಾನೆ. ಯಾರು ಕೇಳಿದ್ರೆ ಸೆಕೆಂಡ್ ಆಗ್ಬೋದು. ಮತ್ತೆ ನೋಡಿ, ಈಗ ಅಬ್ಬನಿಯಲ್ಲಿ ಒಬ್ಬ ಹೆಣ್ಣುಮಗಳು ಪಾಪ ಗುಡಿಸಲಿದ್ದಾಳೆ, ಈಗ ಹೋಗಿ ನೋಡ್ಕೊಂಡ್ ಬಂದ್ವಿ. ಅವ್ರಿಗೆ ಮನೆ ಕಟ್ಸ್ಕೊಡ್ತಾ ಇದಾರೆ, ಸುಮಾರು ಜನಕ್ಕೆ ಮನೆ ಕಟ್ಸ್ಕೊಟ್ಟಿದ್ದಾರೆ. ಸರ್ಕಾರ ಮಾಡೋಕ್ಕೇನ್ರಿ? ಸರ್ಕಾರ ಯಾಕೆ ಮಾಡ್ಲಿಲ್ಲ ಈ ಕೆಲಸ? ಹುಡುಗ ಮಾಡ್ತಾ ಇದ್ದಾನೆ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಈಗಿರೋವಾಗ ಆತನ ಕೊಲೆ ಬೇಡಿಕೆಗಳು, ಕರೆಗಳು ಇದೆಲ್ಲ ಬರ್ತಾ ಇದ್ದಾವೆ. ದಯವಿಟ್ಟು ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ತಾವು ದಯವಿಟ್ಟು ಗನ್ಮನ್ನು ಸಂದೇಶ ಕೊಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ಸೋಮವಾರ ನಾವು ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ತೀವಿ. ಅವ್ರಿಗೆ ಗನ್ಮೆನ್ ಕೊಟ್ಟು ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಆಗಬಾರ್ದು, ಅವ್ರಿಗೆ ತೇಜವಾದ ಯಾರು ಮಾಡಬಾರ್ದು. ಈಗಾಗಲೇ ಅವ್ರಿಗೆ ಹೊಟ್ಟೆ ಉರಿ ಬಂದಿದೆ. ಏನೋ 162 ಎಕರೆ ಜಮೀನು ಉಳಿಸ್ಕೊಟ್ಟಿದ್ದಾರೆ ಅಂತ. ಈ ರೀತಿ ಇರುವಾಗ ತಾವು ದಯವಿಟ್ಟು ಮೀಡಿಯಾ ಮಿತ್ರರು ಇದನ್ನ ರಾಜ್ಯ ಮಟ್ಟದಲ್ಲಿ ಪ್ರಸಾರ ಮಾಡಿ ಇದನ್ನ ನಮ್ಮ ಸಂದೇಶಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋದ ನಾವು ಇದು ಮಾಡ್ತೀವಿ. ಜೈ ಭೀಮ್. ಜೈ ಭೀಮ್. ಯಲಹಂಕ ತಾಲೂಕು ಅಧ್ಯಕ್ಷರು ನರಸಿಂಹಮೂರ್ತಿ ಅಂತ ಹೇಳಿ ನಮ್ಮ ಸಂದೇಶ ಅಣ್ಣರು ನಿರಂತರವಾಗಿ ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. 106 ಬಡ ಕುಟುಂಬಗಳಿಗೆ ಮನೆಗಳು ಕಟ್ಟಿಕೊಟ್ಟಿದ್ದಾರೆ. ಒಂದು 5,000 ಎಕರೆ ಜಮೀನುಗಳು ಗೌರ್ಮೆಂಟ್ ಜಮೀನುಗಳಿಗೆ ಈ ಬೇರೆ ಬೇರೆ ಬಿಲ್ಡರ್ಸ್ಗಳು, ಬೇರೆ ವ್ಯಕ್ತಿಗಳು ಕಾಂಪೌಂಡ್ ಹಾಕೊಂಡು ಅಂತ 1,000 ಎಕರೆ ಜಮೀನುಗಳನ್ನ ತೆರವು ಮಾಡಿಕೊಟ್ಟಿದ್ದಾರೆ. ಈ ತರ 106 ಜನಪರ ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಮೊನ್ನೆ ಒಂದು ಸೋಮಲಾಪುರ ವಿಚಾರದಲ್ಲಿ ಒಬ್ಬ ಶಾಸಕ ಆದವನು ಒಂದು ತಪ್ಪು ಹೇಳಿಕೆ ಕೊಡ್ತಾನೆ. ಏನ್ ಹೇಳಿಕೆ ಕೊಡ್ತಾನೆ ಅಂದ್ರೆ, ಒಂದು ಅರ್ಧ ಕುಂಟೆ ಜಾಗ, ನಂದು ಗೌರ್ಮೆಂಟ್ ಜಮೀನಲ್ಲಿ ಅರ್ಧ ಕುಂಟೆ ಜಾಗನ ನನ್ನ ಹೆಸರಲ್ಲಿದ್ರೆ ತೋರ್ಸಿದ್ರೆ ನಾನು 1 ಗಂಟೆ ಇಲ್ಲ 1 ದಿನದೊಳಗೆ ರಾಜೀನಾಮೆ ಕೊಡಂತ ಹೇಳೋ ವ್ಯಕ್ತಿ ಇವಾಗ 157 ಎಕರೆ ಕಾಂಪೌಂಡ್ ಹಾಕೊಂಡಿದ್ದಾನೆ. ಅದನ್ನ ನಮ್ಮ ತಹಸೀಲ್ದಾರ್ ಆಗ್ಲಿ ಅಧಿಕಾರಿಗಳು ಹೋಗ್ಬಿಟ್ಟು ಅಲ್ಲಿ ಪರಿಶೀಲನೆ ಮಾಡಿದಾಗ ಅದೇ ಯಾರೋ ಶಾಸಕ ಆದಂತನು ಹೆಸರಲ್ಲಿ ಇರುತ್ತೆ ಆ ಜಮೀನು. ಅಂತ ಜಮೀನ ತೆರವು ಮಾಡಿಸ್ಕೊಟ್ಟಿದ್ದಾರೆ. ಆದ್ರೆ ಈ ಸರ್ಕಾರ ತೆರವು ಮಾಡಿಸ್ಕೊಟ್ಟಾಗಿಂದ ನಮ್ಮ ಹೋರಾಟಗಾರರು ಸಂದೇಶ್ ಅಣ್ಣವರಿಗೆ ಜೀವ ಬೆದರಿಕೆಗಳು ಕರೆಗಳು ಬರ್ತಾನೆ ಇದ್ದಾವೆ.
ಅದಕ್ಕೋಸ್ಕರ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವಿ. ನಮ್ಮ ಸಂಘಟನೆಗಳೆಲ್ಲ ನಮ್ಮ ಇವರ ಹೋರಾಟಗಳು ಅಂತಲ್ಲ ನೋಡ್ರಿ, ಬಡವರಿದ್ದಾರೆ, ಬಡ ಕುಟುಂಬಗಳವರು, ನೊಂದಿರೋರು, 100 ಜನ ನ್ಯಾಯ ಸಿಕ್ಕಂತ ಜನಗಳಿದ್ದಾರೆ ಇಲ್ಲಿ. ಅವ್ರದ್ದೆಲ್ಲ ಒಂದೇ ಉದ್ದೇಶ, ನಮ್ಮ ಸಂದೇಶ್ ಅಣ್ಣವ್ರಿಗೆ ಜೀವ ಬೆದರಿಕೆಗಳು ಇದಿರೋದ್ರಿಂದ ರೌಡಿಗಳಿಗೆ ಕೊಡ್ತಾರೆ, ರೌಡಿಗಳಿಗೆ ಗನ್ಮೇನ್ಗಳು ಕೊಡ್ತಾರೆ, ರೌಡಿಗಳು ಕೊಡ್ತಾರೆ, ಬೇರೆಯವ್ರಿಗೆಲ್ಲ ಕೊಡ್ತಾರೆ. ಆದ್ರೆ ಇಂಥ ಹೋರಾಟಗಾರರಿಗೆ ಒಂದು ರಕ್ಷೆಗೋಸ್ಕರ ನಮ್ಮ ಸರ್ಕಾರ ಸರ್ಕಾರದಿಂದ ಗನ್ಮ್ಯಾನ್ ಕೊಡ್ಬೇಕಂತಲ್ಲಿ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ. ಜೈ ಭೀಮ್. ನಮಸ್ಕಾರ, ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ. ಇಲ್ಲೇ ಚಿನ್ನಾಪುರ ಗ್ರಾಮ ನಮ್ಮದು. ವಿಷಯ ಏನಂತಂದರೆ, ಇಡೀ ಕರ್ನಾಟಕದಲ್ಲಿ ಏನಾದರೂ ಒಂದು ಸಂಘಟನೆಯಲ್ಲಿ ಒಳ್ಳೆ ರೀತಿ ಕೆಲಸ ಕಾರ್ಯಗಳು, ಹೋರಾಟಗಳಲ್ಲಿ ಬಡವರಿಗೆ ಏನಾದರೂ ಹೆಲ್ಪ್ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಡಾಕ್ಟರ್ KM ಸಂದೇಶ್ ಅವರು. ಇವತ್ತು ಎಷ್ಟೋ ಬಡ ಹೆಣ್ಣುಮಕ್ಳಿಗಾಗಿರ್ಬೋದು, ಬಡ ಕುಟುಂಬಗಳಿಗಾಗಿರ್ಬೋದು, ಅವರು ಎಲ್ಲರಿಗೂ ಮನೆ ಮಗ ಆಗಿದ್ದಾರೆ. ಅಂಥವ್ರಿಗೆ ಮೊನ್ನೆ ರೀಸೆಂಟಾಗಿ ಬಾಗೇಪಲ್ಲಿ MLA ಅವರು ಅವರ ಅನುಚರರು ಏನು ಮಾಡಿದ್ದಾರೆ ಅಂತಂದರೆ 162 ಎಕರೆ ಜಮೀನನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದು. ಅದ್ರ ವಿಚಾರವಾಗಿ ಸಂಬಂಧಪಟ್ಟ ತಹಶೀಲ್ದಾರ್ಸ್ ಎಲ್ಲನೂ ವಿಚಾರವಾಗಿ ಹೋರಾಟ ಮಾಡಿದಾಗ ನಮ್ಮ ಸಂದೇಶ್ ಅವ್ರ ಮುಖಾಂತರ ಹೋರಾಟ ಮಾಡಿದ್ಮೇಲೆ 3 ದಿನದಿಂದ ಎಲ್ಲ ಡೆಮೊಲೇಷನ್ ಮಾಡ್ತಿದ್ದಾರೆ. ಆ ವಿಚಾರವಾಗಿ ಅವ್ರ ಸದಸ್ಯರು ಬಿಲ್ಡರ್ಸ್, ಕೆಲವೊಂದು ಬೆಂಗಳೂರು ಕಡೆ ಇರುವಂಥ ಬಿಲ್ಡರ್ಸು ಜೀವ ಬೆದರಿಕೆ ಹಾಕೋದು, ಫೋನ್ ಕಾಲ್ಸಲ್ಲಿ ಇದು ಮಾಡೋದು, ವಾಟ್ಸಪ್ಗಳಲ್ಲೆಲ್ಲ ಫೋನ್ ಮಾಡೋದಂಥ ರೀತಿ ಎಲ್ಲನೂ ಮಾಡ್ತಿದ್ದಾರೆ. ಆದರೆ ಇಡೀ ಕರ್ನಾಟಕದ ಜನ ಇವತ್ತು ಅವರನ್ನು ಮನೆ ಮಗ, ನನ್ನ ತಮ್ಮ, ನಮ್ಮ ಅಣ್ಣ ಅಂತ ಇವತ್ತು ಅಷ್ಟೇ ಪೂಜೆ ಮಾಡ್ತಿದ್ದಾರೆ ದೇವ್ರ ರೀತಿಯಲ್ಲಿ. ಅವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತೆ ಹುಟ್ಟಿ ಬಂದರು ಅಂತೇಳಿ ತುಂಬ ಜನ ಅಂತಿದ್ದಾರೆ. ಅಂಥ ವ್ಯಕ್ತಿಗೆ ಇವತ್ತು ಒಂದು ಸೂಕ್ತ ಭದ್ರತೆ ಇಲ್ಲ. ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಿಜವಾಗ್ಲೂ. ಅಂಥ ಹೋರಾಟಗಾರರು ಬಡವರು ಜಮೀನು ಬಿಡಿಸ್ತಾರೆ, ಸರ್ಕಾರ ಜಮೀನು ಬಿಡಿಸ್ತಿದ್ದಾರೆ. ಇಂಥವ್ರಿಗೆ ಸೂಕ್ತ ಭದ್ರತೆಯಾಗಿ ನಾನು ಮನವಿ ಮಾಡ್ಕೊಳ್ಳೋದು, ಮಾನ್ಯ ಮುಖ್ಯಮಂತ್ರಿಗಳಲ್ಲಾಗಿರ್ಬೋದು, ಮಾನ್ಯ ಮಿನಿಸ್ಟರ್ ಎಲ್ಲರ ಹತ್ರ ನಮ್ಮ ಬೇಡಿಕೆ ಏನಂತಂದರೆ, ಅವರಿಗೆ ಒಂದು ಸೂಕ್ತ ಭದ್ರತೆ, ಒಂದು ಗನ್ಮ್ಯಾನ್ ಕೊಡಬೇಕು. ಯಾಕಂದರೆ ಸಣ್ಣ ಪುಟ್ಟ ಲೀಡರ್ಗಳಿಗೆ, ಸಣ್ಣ ಪುಟ್ಟ ರೌಡಿಗಳಿಗೆಲ್ಲರಿಗೂ ಗನ್ಮ್ಯಾನ್ ಕೊಟ್ಟಿದ್ದಾರೆ. ಆದರೆ ಇಂಥ ಮಹಾನ್ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿ, ಕರ್ನಾಟಕ ಬಿಟ್ಟು ತಮಿಳುನಾಡು, ಆಂಧ್ರ, ಚಿತ್ತೂರು ಎಲ್ಲ ಕಡೆ ಸ್ಟೇಟಿಂದನೂ ಇವತ್ತು ಜನ ಅವ್ರನ್ನ ಪ್ರತಿ ಶುಕ್ರವಾರ ಹುಡ್ಕೊಂಡು ಬರ್ತಿದ್ದಾರೆ. ಬಸ್ಸುಗಳ ಮುಖಾಂತರ ರಾತ್ರಿ ಹಗಲು ಇಲ್ಲಿ ಬಂದು ಕೋಲಾರದಲ್ಲಿ ರೂಮ್ಗಳು ಮಾಡ್ಕೊಂಡು ಅವ್ರಿಗೋಸ್ಕರ ವೇಟ್ ಮಾಡಿ, ಅವ್ರ ಜೊತೆಯಲ್ಲಿ ಸಂಭಾಷಣೆ ಮಾಡಿ, ಅವ್ರಿಗೆ ಬಡವ್ರಿಗಾಗಿ ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅಂಥ ವ್ಯಕ್ತಿನ ನಾವು ಇವತ್ತು ಸೂಕ್ತ ಭದ್ರತೆ ಸರ್ಕಾರದವ್ರು ನೀಡಬೇಕು. ದಯವಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಅವರಿಗೆ ಸೂಕ್ತ ಭದ್ರತೆ ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ನನ್ನ ಹೆಸರು ಈಕಂಬಳ್ಳಿ ಮಂಜು ಅಂತ. ASK ಸಂಘಟನೆಯಲ್ಲಿ ಡಿಸ್ಟಿಕ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮನವಿ ಏನಂತಂದರೆ, ಸಂದೇಶ್ ಅವರು ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಅನೇಕ ಹೋರಾಟಗಳು ಮಾಡಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ 5,000 6,000ಕ್ಕೂ ಹೆಚ್ಚು ಎಕರೆ ಜಮೀನುಗಳನ್ನ ಸರ್ಕಾರಕ್ಕೆ ಉಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಈ ಇತ್ತೀಚೆಗೆ ನಡೆದಂಥ ಘಟನೆ ಏನೋ ಬಾಗೇಪಲ್ಲಿ ಸಂಬಂಧಪಟ್ಟಂಗೆ ಒಂದು 163 ಎಕರೆ ಜಮೀನು ಸರ್ಕಾರಕ್ಕೆ ಉಳಿಸ್ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಕೆಲವೊಂದು ದುಷ್ಕರ್ಮಿಗಳು ಅವರನ್ನು ಹಿಂದೆ ಫಾಲೋ ಮಾಡೋದು, ಮತ್ತು ಅವರನ್ನು ಕರೆ ಮಾಡಿ ಬೆದರಿಕೆ ಕರೆಗಳು ಹಾಕೋದು, ಈ ರೀತಿ ಒಂದು ಘಟನೆಗಳು ನಡೀತಾ ಇದ್ದಾವೆ. ಸರ್ಕಾರಕ್ಕೆ ನಾನು ನೇರವಾಗಿ ಒಂದು ಮನವಿ ಮಾಡ್ತೀನಿ, ಅವರಿಗೆ ಅಂಗರಕ್ಷಕರನ್ನ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಆಗೋಕ್ಕೆ ಬಿಡಬಾರ್ದು. ಯಾಕಂದರೆ ಅವರು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ. ಅನೇಕ ಬಡವರಿಗೆ, ಹೆಣ್ಮಕ್ಳಿಗೆ ಅನ್ಯಾಯದಂಥ ಎಲ್ಲರಿಗೂ ಅವರು ಒಂದು ಸಹಕಾರಿಯಾಗಿದ್ದಾರೆ. ಅಂಥವ್ರನ್ನ ನಾವು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ವಿಶೇಷವಾಗಿ ಸರ್ಕಾರಕ್ಕೂ ಅದೊಂದು ಜವಾಬ್ದಾರಿ ಇರ್ತದೆ. ಆ ನಿಟ್ಟಿನಲ್ಲಿ ಅವರಿಗೆ ಅಂಗರಕ್ಷಕರು ಕೊಡಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಮಾತಾಡ್ತಾರ ಉದ್ದೇಶ ಏನಂದರೆ, ನಮ್ಮ ಸಂದೇಶ್ ಅಣ್ಣವರು ಇದೇ ಬಾಗೇಪಲ್ಲಿಯಲ್ಲಿ ಗೌರ್ಮೆಂಟ್ ಜಾಗವನ್ನು ಬಿಡಿಸಿದ್ದಾರೆ. ಆ ಕಾರಣಾಂತರಗಳಾಗಿ ಈ ಆಂಧ್ರ ಬಿಲ್ಡರ್ಗಳು, ಆಂಧ್ರ ರೌಡಿಗಳು, ಆಂಧ್ರ ಇವರೆಲ್ಲ ಸೇರಿ ನಮ್ಮ ಸಂದೇಶ್ ಅಣ್ಣವ್ರಿಗೆ ಬೆದರಿಕೆ ಆಗ್ತಾ ಇದ್ದಾರೆ. ನಮ್ಮ ಸಂದೇಶ್ ಅಣ್ಣವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇಡೀ ಕೋಲಾರನೇ ಅಲ್ಲ, ಇಡೀ ರಾಜ್ಯನೇ ಅಲ್ಲಾಡ್ತೀವಿ ಅಂತ ಮಾತು ಕೊಡ್ತಾ ಇದ್ದೀನಿ. ಹಂಗಾಗಿ ಈ ಭೂಗಡ್ರಿಗೆಲ್ಲ ಗನ್ಮೆನ್ಗಳು, ಅಂತಿಂಥ ರೌಡಿಗಳಿಗೆಲ್ಲ, ಯಾರ ಚೇಳಗಳಿಗೆಲ್ಲ ಗನ್ಮೆನ್ಗಳು ಕೊಡ್ತೀರಾ? ನಿಜವಾದ ಜನನಾಯಕ ಅಂದರೆ ನಮ್ಮ ಸಂದೇಶ್ ಅಣ್ಣ. ನಮ್ಮ ನಿಜವಾದ ಜನನಾಯಕನಿಗೆ ನೀವು ಗನ್ಮೆನ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಸಂದೇಶ್ ಅಣ್ಣವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗೋಯ್ತಂದ್ರೆ
ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಮತ್ತೆ ಈ ರಾಜ್ಯ ಸರ್ಕಾರನೇ ಹೊಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.